ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್, ಕಳೆದ ಕ್ಲಾಸಿನಲ್ಲಿ ಸಿವಿಲ್ ಪಿ ಎಸ್ ಐ 2018ರಲ್ಲಿ ನಡೆದ ಕ್ವೆಶ್ಚನ್ ಪೇಪರನ್ನು ವಿವರಣೆ ಸಹಿತ ಅನಾಲಿಸಿಸ್ ಮಾಡ್ತಾ ಇದ್ವಿ. ಅದರ ಮುಂದುವರಿದ ಭಾಗವಾಗಿದ್ದು 61ನೇ ಕ್ವೆಶ್ಚನ್ಲಿದ್ದ ಮಾಡಬೇಕಾಯಿತು. ಫ್ರೆಂಡ್ಸ್ 61ನೇ ಕ್ವೆಶ್ಚನ್ ಗಮನಿಸಿದಾಗ ಇದು 60ನೇ ಕ್ವೆಶ್ಚನ್, ಅಂದರೆ ಇದರದ ಮೆಂಟಲಿಬಿಟಿ ಕ್ವೆಶ್ಚನ್ ಆಗಿದ್ದು 60ನೇ ಕ್ವೆಶ್ಚನ್ಗೆ ಆನ್ಸರ್ ಸಿ ಒಂದಾಗಿದೆ. ಫ್ರೆಂಡ್ಸ್ 62ನೇ ಕ್ವೆಶ್ಚನ್ ನೋಡಿದಾಗ 1857ರಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂದರೆ ಇದಕ್ಕೆ ಆನ್ಸರ್ ಬಿ, ಲಾರ್ಡ್ ಕ್ಯಾನಿಂಗ್. ಫ್ರೆಂಡ್ಸ್, ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಗಮನಿಸಿದಾಗ 1857ರ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇಂಪಾರ್ಟೆಂಟ್ ಅಷ್ಟು ಗಮನಿಸಿದಾಗ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೃತಿಗಳು ಅಂದರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದ ಪ್ರಮುಖ ಕೃತಿಗಳು ಅಂದರೆ 1857ರ ಮಹಾಬಂಡಾಯ ಕೃತಿ. ಇದನ್ನು ರಚಿಸಿದವರು ಈ ಕೃತಿಯನ್ನು ರಚಿಸಿದವರು ಅಶೋಕ್ ಮೆಹ್ತಾ. ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ 1857ರ ಸಂದರ್ಭದಲ್ಲಿ ದಂಗೆ ಎದ್ದವರು ಪ್ರಮುಖರು ಅಂತಂದರೆ ಅದರಲ್ಲಿ ಪ್ರಮುಖವಾಗಿ ದೆಹಲಿಯಲ್ಲಿ ಎರಡನೇ ಬಹದ್ದೂರ್ ಶಾ ಮತ್ತು ಕಾನ್ಪುರದಲ್ಲಿ ನಾನಾ ಸಾಹೇಬ ಮತ್ತು ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಮತ್ತು ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಬಿಹಾರದಲ್ಲಿ ಕುಂವರ್ ಸಿಂಗ್ ಮತ್ತು ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ಮತ್ತು ಫೈಜಾಬಾದ್ನಲ್ಲಿ ಅಹಮದುಲ್ಲಾ ಖಾನ್ ಮತ್ತು ಅಸ್ಸಾಂನಲ್ಲಿ ಮಣಿರಾಮ್ ದತ್ ಮತ್ತು ಒರಿಸ್ಸಾದಲ್ಲಿ ಸುರೇಂದ್ರ ಸಾಯಿ ಮತ್ತು ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲಿ 1857ರ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ವಿರುದ್ಧ ದಂಗೆ ಎದ್ದವರು ಅಂದರೆ ಮೊದಲಿಗೆ ಸುರಪುರದಲ್ಲಿ ವೆಂಕಟಪ್ಪ ನಾಯಕ ಮತ್ತು ನರಗುಂದದಲ್ಲಿ ಬಾಬಾ ಸಾಹೇಬ ಮತ್ತು ಮುಂಡರಗಿಯಲ್ಲಿ ಭೀಮರಾವ್ ಮತ್ತು ಹಲಗಲಿಯಲ್ಲಿ ಬೇಡರು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. 63ನೇ ಕ್ವೆಶ್ಚನ್.
ಸಂಗಮ್ ಸಾಹಿತ್ಯವು ಡ್ಯಾಶ್ ಆಗಿದೆ. 63ನೇ ಕ್ವೆಶ್ಚನ್ಗೆ ಆನ್ಸರ್, ಇದು ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸ ಗುಣಲಕ್ಷಣಗಳನ್ನು ಹೇಳುವ ಮಿಂಚಿನ ತಮಿಳು ಸಾಹಿತ್ಯವಾಗಿದೆ. ಸಂಗಮ್ ಯುಗದ ಬಗ್ಗೆ ನೋಡಿದಾಗ ಸಂಗಮ್ ಎಂದರೆ ಕೂಡುವುದು ಅಥವಾ ಸೇರುವುದು ಎಂದರ್ಥ. ಸಾಹಿತ್ಯ ಎಂದರೆ ತಮಿಳು ಸಾಹಿತ್ಯದ ಕೂಟ ಎಂದರ್ಥ. ಸಂಗಮ್ ಸಾಹಿತ್ಯದ ಪ್ರಚಾರ ಮಾಡಿದವರು ಅಗಸ್ತ್ಯ ಮುನಿ. ಮತ್ತು ಸಂಗಮ್ ಯುಗದ ಧರ್ಮ ಅಂದರೆ ಹಿಂದೂ ಧರ್ಮ ಮತ್ತು ವೈದಿಕ ಧರ್ಮ. ಮತ್ತು 8598 ಕವಿಗಳು ಮತ್ತು 197 ಸಾಹಿತಿಗಳು ಈ ಸಂಗಮ್ ಸಾಹಿತ್ಯಕ್ಕೆ ಆಶ್ರಯ ನೀಡಿದ ಮನೆತನಗಳೆಂದರೆ ಪಾಂಡ್ಯರು, ಚೇರರು ಮತ್ತು ಚೋಳರು. ಈ ಮೂರು ಸಾಮ್ರಾಜ್ಯವು 8598 ಕವಿ ಮತ್ತು 197 ಸಾಹಿತಿಗಳಿಗೆ ಆಶ್ರಯ ನೀಡಿದ್ದರು. ಮತ್ತು ತಮಿಳಿನ ಅವಳಿ ಗ್ರಂಥಗಳೆಂದರೆ 1. ಸತಾರನ ಮಣಿಮೇಖಲೈ ಮತ್ತು ಶಿಲ್ಪದಿಗಾರಂ. ಇದನ್ನು ಬರೆದವರು ಇಡಂಗೋವಡಿಗಲ್. ಮತ್ತು ತಮಿಳು ಸಾಹಿತ್ಯದ ಬೈಬಲ್ ಎಂದರೆ ತಿರುಕ್ಕುರಳನ ತಿರುವಳ್ಳಂ ಆಗಿದೆ. ಮತ್ತು ಸಂಗಮ್ ಯುಗದ ವ್ಯಾಪಾರ ಮಾರುಕಟ್ಟೆಯನ್ನು ಆವಣಂ ಎಂದು ಕರೆಯುತ್ತಿದ್ದರು. ಮತ್ತು ಸಂಗಮ್ ಸಾಹಿತ್ಯದ ಕೃಷಿ ಭೂಮಿಯನ್ನು ಮರುಧಂ ಎನ್ನುತ್ತಿದ್ದರು. ಮತ್ತು ಉತ್ಖನನವನ್ನು ಸಂಗಮ್ ಯುಗದ ಕಿಜಾಡೋ ಎಂದು ಕರೆಯುತ್ತಿದ್ದರು. ನೆಕ್ಸ್ಟ್ ಕ್ವೆಶ್ಚನ್. 64ನೇ ಕ್ವೆಶ್ಚನ್ ಫ್ರೆಂಡ್ಸ್. ಬಾರ್ಡೋಲಿ ಸತ್ಯಾಗ್ರಹದ 1928 ನಾಯಕರು ಯಾರಾಗಿದ್ದರು ಅಂದರೆ, ಇದಕ್ಕೆ ಆನ್ಸರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಫ್ರೆಂಡ್ಸ್, ಬಾರ್ಡೋಲಿ ಸತ್ಯಾಗ್ರಹದ ಬಗ್ಗೆ ಗಮನಿಸಿದಾಗ ಬಾರ್ಡೋಲಿ ಸತ್ಯಾಗ್ರಹವು 1928ರಲ್ಲಿ ನಡೆಯಿತು. ಬಾರ್ಡೋಲಿ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಅಥವಾ ನಾಯಕರಾಗಿದ್ದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಬಾರ್ಡೋಲಿ ಎಂಬ ಸ್ಥಳವು ಪ್ರಸ್ತುತ ಗುಜರಾತ್ ರಾಜ್ಯದಲ್ಲಿದೆ. ಮತ್ತು ಬಾರ್ಡೋಲಿ ಸತ್ಯಾಗ್ರಹದ ನೇತೃತ್ವ ವಹಿಸಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಬ್ರಿಟಿಷರಿಗೆ ನಿಮಗೆ ತಾಕತ್ತಿದ್ದರೆ ರೈತರ ಭೂಮಿಯನ್ನು ಹೊತ್ತುಕೊಂಡು ಹೋಗಿ ಎಂದು ಸವಾಲು ಹಾಕಿದ್ದರು. ಮತ್ತು ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಏಕೈಕ ಮಹಿಳೆ ಎಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಮಗಳು ಮಣಿಜಿನ್ ಪಟೇಲ್. ನೆಕ್ಸ್ಟ್ ಕ್ವೆಶ್ಚನ್.
ಬಾರ್ಡೋಲಿ ಸತ್ಯಾಗ್ರಹದ ಯಶಸ್ಸಿನ ನಂತರ ಗಾಂಧೀಜಿಯವರು ವಲ್ಲಭಭಾಯಿ ಪಟೇಲ್ರವರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದರು. ಓಕೆ ಫ್ರೆಂಡ್ಸ್, 65ನೇ ಕ್ವಶನ್. ಅಜಂತಾ ಗುಹೆಗಳು ಎಲ್ಲಿವೆ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿವೆ. ಮಹಾರಾಷ್ಟ್ರ ರಾಜ್ಯದ ಬಗ್ಗೆ ಗಮನಿಸಿದಾಗ ಮಹಾರಾಷ್ಟ್ರದ ಮೊದಲಿಗೆ ಮಹಾರಾಷ್ಟ್ರ ರಾಜ್ಯದ ನೃತ್ಯಗಳು ತಮಾಷಾ, ಕೋಲಿ ಮತ್ತು ಲಾವಣಿ ಮತ್ತು ಧನ್ಗಾರಿ ಇವು ಮಹಾರಾಷ್ಟ್ರ ರಾಜ್ಯದ ನೃತ್ಯಗಳಾಗಿವೆ. ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಹರಿಶ್ಚಂದ್ರ ಪರ್ವತ ಶ್ರೇಣಿ ಕಂಡುಬರುತ್ತದೆ. ಮತ್ತು ಭಾರತದಲ್ಲಿ ಅತಿ ಎತ್ತರದ ಕಟ್ಟಡವಾದ ಇಂಡಿಯಾ ಟವರ್ ಮುಂಬಯಿಯಲ್ಲಿದೆ. ಮತ್ತು ಏಷ್ಯಾದ ಅತಿದೊಡ್ಡ ಕೊಳಚೆ ಪ್ರದೇಶ ಧಾರಾವಿ ಮಹಾರಾಷ್ಟ್ರ ಅಥವಾ ಮುಂಬೈ ಪಕ್ಕದಲ್ಲಿದೆ. ಮತ್ತು ಹಿಂದೂಸ್ತಾನಿ ಪೆಟ್ರೋಲಿಯಂ ಕೇಂದ್ರ ಕಚೇರಿ ಮುಂಬೈ ಪಕ್ಕದಲ್ಲಿದೆ. ಮತ್ತು ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ ಕೇಂದ್ರ ಕಚೇರಿ ಮುಂಬಯಿಯಲ್ಲಿದೆ. ಮತ್ತು ಗೇಟ್ವೇ ಆಫ್ ಇಂಡಿಯಾ ಎಂದು ಮುಂಬಯಿಯನ್ನು ಕರೆಯುತ್ತಾರೆ. ಮತ್ತು ಮಹಾರಾಷ್ಟ್ರದ ಪುಲ್ಗಾಂವ್ ಭಾರತದ ಅತಿದೊಡ್ಡ ಸೇನಾ ಶಸ್ತ್ರಾಗಾರವಾಗಿದೆ. ಮತ್ತು ಭಾರತದಲ್ಲಿ ಪೆನ್ಸಿಲಿನ್ ತಯಾರಿಕಾ ಘಟಕ ಪುಣೆ ಬಳಿ ಪಿಂಪ್ರಿಯಲ್ಲಿದೆ. ಮತ್ತು ಮಹಾರಾಷ್ಟ್ರದ ಔರಂಗಾಬಾದ್ ನಗರವನ್ನು ಔರಂಗಜೇಬನು ನಿರ್ಮಿಸಿದನು. ಮತ್ತು ಔರಂಗಜೇಬನು ಮಹಾರಾಷ್ಟ್ರದಲ್ಲಿ ಬೀಬಿ ಕಾ ಮಕ್ಬರ್ ಎಂಬ ಕಟ್ಟಡವನ್ನು ನಿರ್ಮಿಸಿದನು. ಮತ್ತು ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಮತ್ತು ಬಾಲಗಂಗಾಧರ ತಿಲಕರು ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು 1884ರಲ್ಲಿ ಪುಣೆಯಲ್ಲಿ ಸ್ಥಾಪಿಸಿದರು. ಮತ್ತು ಭಾರತದ ಅತ್ಯಂತ ಶಕ್ತಿಯುತವಾದ ರೇಡಿಯೋ ಟೆಲಿಸ್ಕೋಪ್ ಪುಣೆ ಬಳಿ ನಾರಾಯಣಗಾಂವ್ನಲ್ಲಿದೆ. ಮತ್ತು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯು ಅಲ್ಫಾನ್ಸೋ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಅಲ್ಫಾನ್ಸೋ ಮಾವಿನ ಮರಗಳಿಗೆ ಹೆಸರುವಾಸಿಯಾಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. 65ನೇ ಕ್ವಶನ್ ಫ್ರೆಂಡ್ಸ್. 66ನೇ ಕ್ವಶನ್. ವಿಟಮಿನ್ ಡಿ ಇದರ ಹೀರಿಕೊಳ್ಳುವಿಕೆಯ ಕೊರತೆಗೆ ದಾರಿ ಮಾಡಿಕೊಡುತ್ತದೆ. ಅಂದರೆ 66ನೇ ಕ್ವಶನ್ಗೆ ಆನ್ಸರ್ ಸಿ, ಕ್ಯಾಲ್ಸಿಯಂ. ವಿಟಮಿನ್ ಡಿ ಇದರ ಕೊರತೆಯಿಂದ ರಿಕೆಟ್ಸ್ ಕಾಯಿಲೆ ಬರುತ್ತದೆ. ಮತ್ತು ವಿಟಮಿನ್ ಇ ಕೊರತೆಯಿಂದ ಇರುಳು ಅಂಧತೆ ಎಂಬ ರೋಗ ಬರುತ್ತದೆ. ಮತ್ತು ವಿಟಮಿನ್ ಬಿ ಕೊರತೆಯಿಂದ ಪೆಲಾಗ್ರಾ ಅಥವಾ ಬೇರೆ ಬೇರೆ ರೋಗ ಕಂಡುಬರುತ್ತದೆ. ಮತ್ತು ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಅಥವಾ ನಾವಿಕರ ಕಾಯಿಲೆ ಕಂಡುಬರುತ್ತದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. ಫ್ರೆಂಡ್ಸ್, ಇದು 67ನೇ ಕ್ವಶನ್ ಮೆಂಟಲ್ ಎಬಿಲಿಟಿ ಕ್ವಶನ್ ಆಗಿದ್ದು ಇದಕ್ಕೆ ಆನ್ಸರ್ ಬಿ, 20 ಕಿಲೋಮೀಟರ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್.
ಸಭೆಯೊಂದರಲ್ಲಿ ಗ್ರಾಮದ ನಕ್ಷೆಯನ್ನು ಆಗ್ನೇಯ ದಿಕ್ಕು ಉತ್ತರವಾಗುವಂತೆ ಮತ್ತು ಈಶಾನ್ಯವು ಪಶ್ಚಿಮ ದಿಕ್ಕಾಗುವಂತೆ ಇರಿಸಲಾಗಿದೆ. ಹಾಗಾದರೆ ದಕ್ಷಿಣ ಯಾವ ದಿಕ್ಕಾಗುತ್ತದೆ ಅಂದರೆ ಈಶಾನ್ಯ ದಿಕ್ಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. 2 ಮೇಕೆಗಳನ್ನು ಒಂದೇ ಬೆಲೆಯಲ್ಲಿ ಮಾರಿದಾಗ ಕಿರಣ್ ಒಂದು ಮೇಕೆಗೆ 10% ಲಾಭ ಪಡೆದರೆ ಇನ್ನೊಂದರ ಮೇಲೆ 10% ನಷ್ಟ ಅನುಭವಿಸುತ್ತಾನೆ. ಹಾಗಾದರೆ ಇದಕ್ಕೆ ಆನ್ಸರ್ ಸಿ, 1% ನಷ್ಟ ಅನುಭವಿಸುತ್ತಾನೆ. ಫ್ರೆಂಡ್ಸ್, ಪರ್ಸೆಂಟೇಜ್ ಅಂದರೆ 100%. ಈ 100%ಗೆ 10% ಲಾಭ ಪಡೆದ ಅಂದರೆ 110 ಆಗುತ್ತೆ ಮತ್ತು 10% ನಷ್ಟ ಅನುಭವಿಸುತ್ತಾನೆ. ಇದಕ್ಕೆ 10% ಅಂದರೆ 11 100ರಲ್ಲಿ 1110ರಲ್ಲಿ 11 ತೆಗೆದರೆ 99% ಆಗುತ್ತೆ. ಈ 99% ಆದಾಗ 100 99 ಆಗುತ್ತೆ ಅಂದರೆ ಇದಕ್ಕೆ ಎಷ್ಟು ನಷ್ಟ ಆಯಿತು? 1% ನಷ್ಟ ಆಯಿತು. ಇಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. ರಮ್ಯಾ ರಶ್ಮಿತಾಗಿಂತ ಅಂದವಾಗಿದ್ದಾಳೆ, ಆದರೆ ರೇಖಾಳಷ್ಟು ಅಂದವಾಗಿಲ್ಲ. ಹಾಗಾದರೆ ಈ ಕ್ವಶನ್ಗೆ ಆನ್ಸರ್ ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯರು ಯಾರು ಅಂದರೆ ಇದಕ್ಕೆ ಆನ್ಸರ್ ಅಮರ್ತ್ಯ ಸೇನ್. ಇತ್ತೀಚೆಗೆ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯರು ಅಂದರೆ ಅಭಿಜಿತ್ ಸೇನ್. ಫ್ರೆಂಡ್ಸ್, ನೊಬೆಲ್ ಪ್ರಶಸ್ತಿ ಬಗ್ಗೆ ಗಮನಿಸಿದಾಗ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಅಂದರೆ ಮೇಡಮ್ ಕ್ಯೂರಿ ಮತ್ತು ನೊಬೆಲ್ ಪ್ರಶಸ್ತಿ ಮೊದಲು ನೀಡಿದ್ದು 1901ರಲ್ಲಿ ಮತ್ತು ಸ್ಥಾಪನೆಯಾಗಿದ್ದು 1901ರಲ್ಲಿ. ಮತ್ತು ನೊಬೆಲ್ ಪ್ರಶಸ್ತಿಯನ್ನು ಪಡೆದವ ಮೊದಲಿಗರು ಅಂದರೆ ವಿಲಿಯಂ ರಾಂಟ್ಜನ್. ಮತ್ತು ಯಾವುದರ ಸಲಿಗೆ ಅಂದರೆ ಎಕ್ಸ್ರೇ ಕಂಡುಹಿಡಿದ ಕಾರಣಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಮತ್ತು 6 ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅರ್ಥಶಾಸ್ತ್ರ ವಿಭಾಗದಲ್ಲಿ 1969ರಿಂದ ನೀಡಲಾಗುತ್ತಿದೆ. ಫ್ರೆಂಡ್ಸ್, 5 ವಿಭಾಗದಲ್ಲಿ ನೀಡುವ ಪ್ರಶಸ್ತಿಗಳನ್ನು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ನೀಡಲಾಗುತ್ತಿದ್ದು, ಆದರೆ ಶಾಂತಿ ವಿಭಾಗಕ್ಕೆ ಸಂಬಂಧಿಸಿದ ನೊಬೆಲ್ ಪ್ರಶಸ್ತಿಯನ್ನು ನಾರ್ವೆಯ ಓಸ್ಲೋದಲ್ಲಿ ನೀಡಲಾಗುತ್ತದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. 72ನೇ ಕ್ವಶನ್. ಈ ಕೆಳಗಿನ ಸಂಸ್ಥೆಗಳಲ್ಲಿ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರಿ ಇನ್ ಇಂಡಿಯಾ ಎಂದು ಯಾವುದನ್ನು ಕರೆಯುತ್ತಾರೆ ಅಂದರೆ ಸೆಬಿ. ಸೆಬಿಯ ಬಗ್ಗೆ ಗಮನಿಸಿದಾಗ ಇದು 1982ರಲ್ಲಿ ಸ್ಥಾಪನೆಯಾಗಿತ್ತು ಮತ್ತು ಸೆಬಿ ಇದು ಷೇರು ಮಾರುಕಟ್ಟೆ ನಿಯಂತ್ರಕವಾಗಿದೆ. ಮತ್ತು ಸೆಬಿಯ ಪ್ರಸ್ತುತ ಮುಖ್ಯಸ್ಥರು ಅಂದರೆ ಮಾಧವಿಪುರಿ ಬುಚ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. ಯಾವ ದೇಶವು G20 ಸಮೂಹದ ಸದಸ್ಯವಾಗಿಲ್ಲ? ಆಪ್ಷನ್ಸ್ ಪ್ರಕಾರ ಭಾರತ, ಇಂಡೋನೇಷ್ಯಾ ಮತ್ತು ಸೌದಿ ಅರೇಬಿಯಾ. ಈ 3 ದೇಶಗಳು G20 ಸಮೂಹದ ಸದಸ್ಯ ರಾಷ್ಟ್ರಗಳಾಗಿದ್ದು, ಥೈಲ್ಯಾಂಡ್ G20 ಸದಸ್ಯ ಅಥವಾ ಸಮೂಹದ ಸದಸ್ಯ ರಾಷ್ಟ್ರವಾಗಿಲ್ಲ. G20 ಬಗ್ಗೆ ಗಮನಿಸಿದಾಗ ಇದು 1999ರಲ್ಲಿ ಸ್ಥಾಪನೆಯಾಯಿತು ಮತ್ತು ಇದರ ಕೇಂದ್ರ ಕಚೇರಿಯನ್ನು ಹೊಂದಿಲ್ಲ ಫ್ರೆಂಡ್ಸ್. ಇದು ಕಾರ್ಯ ಸಚಿವಾಲಯದ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಮತ್ತು ಸ್ಥಾಪನೆಯಾದ ಸ್ಥಳ ಅಂದರೆ ಇದು ಜರ್ಮನಿಯ ಬರ್ಲಿನ್ ನಲ್ಲಿ ಸ್ಥಾಪನೆಯಾಯಿತು. ಮತ್ತು G20ಯ ಮೊದಲ ಸಭೆಯು 2008ರಲ್ಲಿ ವಾಷಿಂಗ್ಟನ್ನಲ್ಲಿ ನಡೆಯಿತು. ಮತ್ತು G20ಯ 19ನೇ ಸಭೆಯು 2024ರಲ್ಲಿ ಬ್ರೆಜಿಲ್ನಲ್ಲಿ ನಡೆಯುತ್ತದೆ. ಮತ್ತು ಈ 2023ರ G20 ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿದೆ. ನೆಕ್ಸ್ಟ್ ಕ್ವಶನ್. ASEAN ನಲ್ಲಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 74ನೇ ಕ್ವಶನ್ಗೆ ಆನ್ಸರ್ ಬಿ, 10 ಆಗಿದೆ ಫ್ರೆಂಡ್ಸ್. ಏಷ್ಯನ್ ಬಗ್ಗೆ ಗಮನಿಸಿದಾಗ ಏಷ್ಯನ್ನ ವಿಸ್ತೃತ ರೂಪ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಮತ್ತು ಏಷ್ಯನ್ ಸ್ಥಾಪನೆಯಾದ
ವರ್ಷ ಅಂದರೆ 1967 ಆಗಸ್ಟ್ 8 ಮತ್ತು ಸ್ಥಾಪನೆಯಾದ ಸ್ಥಳ ಥೈಲ್ಯಾಂಡ್ನ ಬ್ಯಾಂಕಾಕ್ ಮತ್ತು ಕೇಂದ್ರ ಕಚೇರಿಯು ಏಷ್ಯನ್ ಸಂಸ್ಥೆಯ ಅಥವಾ ಒಕ್ಕೂಟದ ಕೇಂದ್ರ ಕಚೇರಿಯು ಜಕಾರ್ತಾದಲ್ಲಿ ಕಂಡುಬರುತ್ತದೆ. ಇದು ಇಂಡೋನೇಷ್ಯಾದ ರಾಜಧಾನಿಯಾಗಿದೆ ಫ್ರೆಂಡ್ಸ್ ಏಷ್ಯನ್ ಒಕ್ಕೂಟದ ಧ್ಯೇಯವಾಕ್ಯ ಅಥವಾ ಥೀಮ್ ಎಂದರೆ ಒನ್ ವಿಷನ್, ಒನ್ ಐಡೆಂಟಿಟಿ ಆ್ಯಂಡ್ ಒನ್ ಕಮ್ಯುನಿಟಿ. ಮತ್ತು ಏಷ್ಯನ್ನ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 10 ಆಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆ ಆಗಿರುವುದಿಲ್ಲ? 75ನೇ ಕ್ವಶನ್ಗೆ ಆನ್ಸರ್: ಒಬ್ಬ ಶಿಕ್ಷಕನು ತನ್ನ ಮನೆಯಲ್ಲಿ ತನ್ನ ಮಗಳಿಗೆ ಪಾಠ ಹೇಳಿಕೊಡುವುದು ಅಥವಾ ಹೇಳುವುದು ಇದು ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆ ಆಗಿರುವುದಿಲ್ಲ. ಒಬ್ಬ ಶಿಕ್ಷಕನು ತನ್ನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು ಅರ್ಥಶಾಸ್ತ್ರದ ಚಟುವಟಿಕೆ ಮತ್ತು ಕೋಚಿಂಗ್ ಸಂಸ್ಥೆಯಲ್ಲಿ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು, ಸರ್ವ ಶಿಕ್ಷಣ ಅಭಿಯಾನದ ಯೋಜನೆಯಡಿಯಲ್ಲಿ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು ಇದೆಲ್ಲ ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆಯಾಗಿದೆ ಫ್ರೆಂಡ್ಸ್. ಆದರೆ ಸಿ ಆಪ್ಷನ್ ಇದು ಮನೆಯಲ್ಲಿ ಹೇಳುವುದು ತನ್ನ ಸ್ವಂತಿಕೆ ಅಥವಾ ಓನ್ ಹೇಳಿದಂತಾಗುತ್ತದೆ. ಅದಕ್ಕಾಗಿ ಸಿ ಆಪ್ಷನ್ ಆಗಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟಾಗಿತ್ತು ಇವತ್ತಿನ ಕ್ಲಾಸ್. ಮತ್ತು ಮುಂದಿನ ಕ್ಲಾಸಿನಲ್ಲಿ ಮತ್ತಷ್ಟು ವಿವರಣೆಯೊಂದಿಗೆ ಮತ್ತು ಅನಾಲಿಸಿಸ್ ಒಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.